ಹೆಲೋ ಗಾಯ್ಸ್, ಈಗ ಜಸ್ಟ್ ಫಿಫಾ ವರ್ಲ್ಡ್ ಕಪ್ ಮುಗಿದಿದೆ. ನೀವು ಫುಟ್ಬಾಲ್ ನೋಡಕ್ಕೆ ಸ್ಟಾರ್ಟ್ ಮಾಡಿದಿರಾ ಅಥವಾ ನಿಮಗೆ ಫುಟ್ಬಾಲ್ ನೋಡ್ಬೇಕು ಅಂತ ಅನಿಸ್ತಿದೆ, ಆದ್ರೆ ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ? ಸೊ ನೀವು ಇವತ್ತು ಕರೆಕ್ಟ್ ಪ್ಲೇಸ್ ಗೆ ಬಂದಿದ್ದೀರಿ. ಸೊ ಹೆಲೋ ಗಾಯ್ಸ್, ದಿಸ್ ಇಸ್ ಫುಟ್ರಿಸ್ ಕನ್ನಡ, ಕರ್ನಾಟಕದ ಮೊಟ್ಟ ಮೊದಲ ಸೆಲ್ಫ್ ಪ್ರೊಕ್ಲೈಮ್ ಫುಟ್ಬಾಲ್ ಚಾನಲ್. ನಡೆರಿ ಸ್ಟಾರ್ಟ್ ಮಾಡೋಣ. ಸೊ ಫುಟ್ಬಾಲ್ ಇಸ್ ಸಿಂಪಲ್. ಫುಟ್ಬಾಲ್ ಅಲ್ಲಿ ಎರಡು ಟೀಮ್ ಇರ್ತವೆ. ಎರಡು ಟೀಮ್ ಒಳಗೆ 11 ಪ್ಲೇಯರ್ಸ್ ಇರ್ತಾರೆ, ಸೇಮ್ ಲೈಕ್ ಕ್ರಿಕೆಟ್. ಫುಟ್ಬಾಲ್ ನ ಮೇನ್ ಐಡಿಯಾ ಏನಪ್ಪಾ ಅಂದ್ರೆ, ಅಪೋಸಿಷನ್ ಗೋಲ್ ಒಳಗೆ ಬಾಲ್ ಹಾಕಬೇಕು. ಅಪೋಸಿಷನ್ ಗೋಲ್ ಇರುತ್ತೆ, ಅಲ್ಲಿ ಒಂದು ಲೈನ್ ಇರುತ್ತೆ, ಆ ಲೈನ್ ದಾಟಿಸಿ ಗೋಲ್ ಹಾಕ್ಬೇಕು. ಬಾಲ್ ನ ತಗೊಂಡು ಆ ಲೈನ್ ನ ದಾಟಿಸ್ಬೇಕು. ಅಷ್ಟೇ ಮೇನ್ ಐಡಿಯಾ. ಇದು ಮೋಸ್ಟ್ಲಿ ನಿಮ್ಗೂ ಕೂಡ ಗೊತ್ತಿರಬಹುದು, ಆದ್ರೆ ಆ ಬಾಲ್ ತಗೊಂಡು ಆ ಲೈನ್ ದಾಟಿಸೋದು ತಿಳಿದಷ್ಟು ಈಸಿ ಅಂತೂ ಅಲ್ಲ. ಫಸ್ಟ್ಲಿ ಫುಟ್ಬಾಲ್ ಇರುತ್ತೆ 90 ನಿಮಿಷ. ಅದರಲ್ಲಿ ಎರಡು ಹಾಫ್ ಡಿವೈಡ್ ಆಗ್ತವೆ. ಅಂದ್ರೆ 45 ನಿಮಿಷದ ಒಂದು ಹಾಫ್, 45 ನಿಮಿಷದ ಒಂದು ಹಾಫ್. ಅಂಡ್ ಎಕ್ಸಾಕ್ಟ್ಲಿ 45 ಮಿನಿಟ್ಸ್ ಆದ್ಮೇಲೆ ಒಂದು ಹಾಫ್ ಮುಗಿಯಲ್ಲ. ಸೇಮ್ 90 ಮಿನಿಟ್ಸ್ ಆದ್ಮೇಲೆ ಮ್ಯಾಚ್ ಮುಗಿಯಲ್ಲ. ಯಾಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಬಡ್ಡಿಯಲ್ಲಿ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಟೈಮ್ ಸ್ಟಾರ್ಟ್ ಆಗುತ್ತೆ, ಏನೋ ರೀಸನ್ ಇಂದ ಮ್ಯಾಚ್ ಸ್ಟಾಪ್ ಆದ್ರೆ ಅವ್ರ ಟೈಮ್ ಕೂಡ ಸ್ಟಾಪ್ ಮಾಡ್ತಾರೆ. ಬಟ್ ನಾಟ್ ಇನ್ ಫುಟ್ಬಾಲ್. ಫುಟ್ಬಾಲ್ ಅಲ್ಲಿ ಒಮ್ಮೆ ಕಿಕ್ ಆಫ್ ಆದ್ರೆ ಮುಗೀತು. ನೀವು ಗೋಲ್ ಆದ್ರೂ ಹೊಡೀರಿ, ಸೆಲಿಬ್ರೇಷನ್ ಆದ್ರೂ ಮಾಡಿ, ಫೌಲ್ ಆದ್ರೂ ಮಾಡಿ, ಜಗಳ ಆಡಿ, ಮಳೆ ಬರ್ಲಿ, ಮ್ಯಾಚ್ ಸ್ಟಾಪ್ ಆಗಲಿ, ಆದ್ರೆ ಟೈಮ್ ಸ್ಟಾಪ್ ಆಗಲ್ಲ. ಟೈಮ್ ನಡೀತಾನೆ ಇರುತ್ತೆ. 45 ಮಿನಿಟ್ಸ್ ಆದ್ಮೇಲೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಅಂದ್ರೆ 45 ಪ್ಲಸ್ 1 2 3, 90 ಪ್ಲಸ್ 1 2 3. ಫುಟ್ಬಾಲ್ ಅಲ್ಲಿ ರೆಫ್ರಿ ಏನ್ ಮಾಡ್ತಾನೆ ಅಂದ್ರೆ, ಯಾವ್ದೋ ಕಾರಣದಿಂದ ಮ್ಯಾಚ್ ಸ್ಟಾಪ್ ಆದ್ರೆ ಆ ಟೈಮ್ ನಾವು ಎಕ್ಸ್ಟ್ರಾ ಟೈಮ್ ನಲ್ಲಿ ಹಾಕ್ತಾನೆ. ಸೊ ಈ ಎಕ್ಸ್ಟ್ರಾ ಟೈಮ್ ಇಂದಾನೆ ಫುಟ್ಬಾಲ್ ಅಲ್ಲಿ ಒಂದು ರೋಮಾಂಚನ ಬರೋದು. ರಾಮೋಸ್ ಹೊಡೆದಿದ್ದ ಈ ಹೆಡರ್ ಈ ಎಕ್ಸ್ಟ್ರಾ ಟೈಮ್ ಇಂದಾನೆ ಬಂದಿದ್ದು. ಮೋಸ್ಟ್ಲಿ ಎಕ್ಸ್ಟ್ರಾ ಟೈಮ್ ಒಳಗೆ ಬಂದ ಗೋಲ್ಸ್ ಸೊ ಐಕಾನಿಕ್ ಆಗಿ ಇರ್ತವೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಫುಟ್ಬಾಲ್ ಥಿಂಗ್ ಟು ಹ್ಯಾವ್ ಎಕ್ಸ್ಟ್ರಾ ಟೈಮ್. ಡೋಂಟ್ ನೋ ವಾಟ್ ಐ ಆಮ್ ಸೇಯಿಂಗ್. ಅಂಡ್ ಫುಟ್ಬಾಲ್ ಅಲ್ಲಿ 11 ಜನ ಇರ್ತಾರೆ ಅಂತ ಮೊದಲೇ ಹೇಳಿದ್ದೆ ನಾನು, ಜಸ್ಟ್ ಲೈಕ್ ಕ್ರಿಕೆಟ್. ಕ್ರಿಕೆಟ್ ಒಳಗೆ ಏನಪ್ಪಾ, ಒಂದ್ 5 ಬ್ಯಾಟ್ಸ್ಮನ್ಸ್, ಒಂದೆರಡು ಆಲ್ರೌಂಡರ್ಸ್, ಆಮೇಲೆ ಉಳಿದಿದ್ದೆಲ್ಲ ಬೌಲರ್ಸ್, ಆ ತರ ಇರ್ತಾರೆ. ಆದ್ರೆ ಫುಟ್ಬಾಲ್ ಅಲ್ಲಿ ಈ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಒಂದು ಬೇಸಿಕ್ ಫಾರ್ಮೇಶನ್ ಹೇಳ್ತೇನೆ, 4-3-3 ಅಂತ. ಫಸ್ಟ್ ಗೋಲ್ ಕೀಪರ್ ಅಂತೂ ಆಯ್ತು, ಗೋಲ್ ಕೀಪರ್ ಇಸ್ ಮ್ಯಾಂಡೇಟರಿ. ಅಂಡ್ 4 ಅಂದೆ ನಾನು, ಆ 4 ಡಿಫೆಂಡರ್ಸ್ ಕೆಲಸ ಏನಪ್ಪಾ ಅಂದ್ರೆ, ಅವರು ಜಸ್ಟ್ ಬಾಲ್ ನ ಸ್ಟಾಪ್ ಮಾಡ್ಬೇಕು. ಅಪೋನೆಂಟ್ ಫಾರ್ವರ್ಡ್ಸ್ ನ ಗೋಲ್ ಹೊಡೆದು ಸ್ಟಾಪ್ ಮಾಡ್ಬೇಕು ಅವರು, ಅಷ್ಟೇ ಅವ್ರ ಕೆಲಸ. ಅಂಡ್ ದೆನ್ ಬರ್ತಾರೆ ಮಿಡ್ ಫೀಲ್ಡರ್ಸ್. ಇವ್ರಿಗೆ ದ ಇಂಜಿನ್ ಆಫ್ ದಿ ಫೀಲ್ಡ್ ಅಂತಾರೆ. ಇವರಿಂದಾನೇ ಮ್ಯಾಚ್ ಡಿಸೈಡ್ ಆಗೋದು ಆಲ್ಮೋಸ್ಟ್. ಈಗ ಜಸ್ಟ್ ಸ್ಪೇನ್ ಗೆದ್ದಿದೆ ವರ್ಲ್ಡ್ ಕಪ್, ನಾಟ್ ಬಿಕಾಸ್ ಆಫ್ ದೇರ್ ಫಾರ್ವರ್ಡ್ಸ್. ಅವ್ರು ಮಿಡ್ ಫೀಲ್ಡ್ ಇಂದ ಗೆದ್ರು. ಮಿಡ್ ಫೀಲ್ಡ್ ಅವ್ರ ಕೆಲಸ ಏನಪ್ಪಾ ಅಂದ್ರೆ, ಮ್ಯಾಚ್ ನ ಟೆಂಪೋ ಕಂಟ್ರೋಲ್ ಮಾಡೋದು. ಅವರು ಡಿಫೆಂಡಿಂಗ್ ಕೂಡ ಮಾಡ್ತಾರೆ, ಬಾಲ್ ಪ್ರೋಗ್ರೆಸ್ ಕೂಡ ಮಾಡ್ತಾರೆ. ಫಾರ್ವರ್ಡ್ಸ್ ಗೆ ಬಾಲ್ ಕೊಡೋದು ಇವರೇ. ಫಾರ್ ಎಕ್ಸಾಂಪಲ್ ಮಾಡ್ರಿಚ್, ಕ್ರೂಸ್, ಇನಿಯೆಸ್ಟಾ ಎಕ್ಸೆಟ್ರಾ. ದೆನ್ ಬರ್ತಾರೆ ಫಾರ್ವರ್ಡ್ಸ್ ಲೈಕ್ ಕ್ರಿಸ್ಟಿಯಾನೋ ರೊನಾಲ್ಡೋ, ಲಿಯೋನೆಲ್ ಮೆಸ್ಸಿ ಫಾರ್ ಎಕ್ಸಾಂಪಲ್. ಇವ್ರ ಕೆಲಸ ಏನಪ್ಪಾ ಅಂದ್ರೆ, ಬಾಲ್ ಮುಂದಕ್ಕೆ ತಗೊಂಡೋಗಿ ಗೋಲ್ ಹಾಕೋದು. ಆದ್ರೆ ಇವ್ರೆಲ್ಲದ್ರಲ್ಲಿ ಗೋಲ್ ಕೀಪರ್ ಗೆ ಒಂದು ಸ್ಪೆಷಲ್ ಅಬಿಲಿಟಿ ಏನಪ್ಪಾ ಅಂದ್ರೆ, ಗೋಲ್ ಕೀಪರ್ ಬಾಲ್ ಕೈಯಿಂದ ಹಿಡಿಬಹುದು. ಅಂಡ್ ಐರಾನಿಕಲಿ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಇನ್ ಫುಟ್ಬಾಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಗೇಮ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಮೊದಲ ಟಾಸ್ ಆಗುತ್ತೆ. ದೆನ್ ಒಂದ್ ಹಾಫ್ ನಲ್ಲಿ ನಿಮ್ ಟೀಮ್ ಅನ್ಕೊಳ್ಳಿ, ಇನ್ನೊಂದ್ ಹಾಫ್ ನಲ್ಲಿ ಅಪೋಸಿಷನ್ ಟೀಮ್ ನಿಲ್ಲುತ್ತೆ. ಬಾಲ್ ಮಿಡಲ್ ಇರುತ್ತೆ, ರೆಫ್ರಿ ವಿಸಿಲ್ ಹೊಡಿತಾನೆ. ದೆನ್ ಕಿಕ್ ಆಫ್ ಆಗುತ್ತೆ. ಕಿಕ್ ಆಫ್ ಆದ್ಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಗೇಮ್ ನಡೀತಾ ಇದೆ. ಸ್ವಲ್ಪ ಹೊತ್ ಬಿಟ್ಟು ಜಸ್ಟ್ ಸೈಡ್ ಲೈನ್ ಹೊರಗೆ ಹೋಯ್ತು ಬಾಲ್ ಅನ್ಕೊಳ್ಳಿ, ಆವಾಗ ಬರೋದು ಥ್ರೋ ಇನ್ ಹೇಗೆ ಡಿಸೈಡ್ ಆಗುತ್ತೆಪ್ಪ ಅಂದ್ರೆ, ನಿಮ್ ಟೀಮ್ ಆಡ್ಬೇಕಾದ್ರೆ ನಿಮ್ ಟೀಮ್ ಪ್ಲೇಯರ್ ನ ಟಚ್ ಆಗಿ ಬಾಲ್ ಹೊರಗಡೆ ಹೋದ್ರೆ ಥ್ರೋ ಇನ್ ಅಪೋನೆಂಟ್ ಗೆ ಸಿಗುತ್ತೆ. ಸೇಮ್ ಅಪೋನೆಂಟ್ ಗೆ ಟಚ್ ಆಗಿ ಬಾಲ್ ಹೊರಗಡೆ ಹೋದ್ರೆ ಥ್ರೋ ಇನ್ ನಮಗೆ ಸಿಗುತ್ತೆ. ಥ್ರೋ ಇನ್ ಹೇಗೆ ಮಾಡಬೇಕು ಅಂತ ಬೇರೆ ರೂಲ್ಸ್ ಇದೆ, ಮುಂದೆ ನೋಡೋಣ. ಮುಂದೆ ಅಂದ್ರೆ ನೆಕ್ಸ್ಟ್. ಈಗ ಬರೋದು ಗೋಲ್ ಕಿಕ್ ಅಂಡ್ ಕಾರ್ನರ್ ಕಿಕ್. ಸ್ವಲ್ಪ ಡಿಫಿಕಲ್ಟ್ ಇದೆ, ಬಿಗಿನರ್ಸ್ ಗೆ ಅರ್ಥ ಆಗಲ್ಲ, ಆದ್ರೆ ಅಷ್ಟು ಡಿಫಿಕಲ್ಟ್ ಇಲ್ಲ. ಗೋಲ್ ಕಿಕ್ ಅಂದ್ರೆ, ಈಗ ನಮ್ ಪ್ಲೇಯರ್ ಗೋಲ್ ಹೊಡೆಯೋಕೆ ಹೋಗಿ ಸ್ವಲ್ಪ ಗೋಲ್ ಮಿಸ್ ಮಾಡಿ ಬಾಲ್ ಮೇಲಿಂದ ಹೋಯ್ತು, ಸೈಡ್ ಇಂದ ಹೋಯ್ತು, ಗೋಲ್ ಲೈನ್ ಇಂದ ಆ ಕಡೆ ಸೈಡ್ ಇಂದ ಹೋಯ್ತು ಅಂದ್ರೆ ಅದು ಅಪೋನೆಂಟ್ ಟೀಮ್ ಗೆ ಗೋಲ್ ಕಿಕ್ ಸಿಗುತ್ತೆ. ಅಂದ್ರೆ ಅಪೋನೆಂಟ್ ಕೀಪರ್ ಆಗ್ಲಿ, ಒಂದ್ ಡಿಫೆಂಡರ್ ಆಗ್ಲಿ, ಅವ್ರ ಗೋಲ್ ಇಂದ ಬಾಲ್ ಮುಂದೆ ಪಾಸ್ ಮಾಡ್ಬೋದು, ಇಲ್ಲ ಕಿಕ್ ಹೊಡಿಬಹುದು. ಆದ್ರೆ ಕಾರ್ನರ್ ಯಾವಾಗ ಸಿಗುತ್ತೆಪ್ಪ ಅಂದ್ರೆ, ಒಂದು ಪ್ಲೇಯರ್ ನಮ್ ಟೀಮ್ ಪ್ಲೇಯರ್ ಅನ್ಕೊಳ್ಳಿ, ಅವನು ಗೋಲ್ ಹೊಡೆಯೋಕೆ ಹೋದ, ಬಟ್ ಗೋಲ್ ಕೀಪರ್ ಬಾಲ್ ಸೇವ್ ಮಾಡ್ತಾನೆ, ಅವನಿಗೆ ಟಚ್ ಆಗಿ ಬಾಲ್ ಗೋಲ್ ಲೈನ್ ಇಂದ ಹಿಂದೆ ಹೋಯ್ತು. ಆರ್
ಒಂದು ಡಿಫೆಂಡರ್ ಅದನ್ನ ಡಿಫೆಂಡ್ ಮಾಡೋಕ್ ಹೋಗಿ ಬಾಲ್ ಅವ್ನಿಗೆ ಟಚ್ ಆಗಿ ಡಿಫ್ಲೆಕ್ಟ್ ಆಗಿ ಹೊರಗೆ ಹೋಯ್ತು ಅಂದ್ರೆ, ಗೋಲ್ ಲೈನ್ ಹೊರಗೆ ಹೋಯ್ತು ಅಂದ್ರೆ ನಮ್ಗೆ ಕಾರ್ನರ್ ಸಿಗುತ್ತೆ. ಕಾರ್ನರ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಈ ವಿಡಿಯೋ ಬಹಳ ಉದ್ದಾಗಿದೆ. ಮೋಸ್ಟ್ಲಿ ಯಾರು ಇಲ್ಲಿ ತನಕ ನೋಡಿರಲ್ಲ ಅನ್ಸುತ್ತೆ. ಈ ವಿಡಿಯೋಗೆ 7 ಲೈಕ್ ಬಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಣ.